ಬಳ್ಳಾರಿಯಿಂದ ದೇವಸ್ಥಾನಕ್ಕೆ ಬಂದ್ವಿ. ಎಲ್ಲರಿಗೂ ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಂತ್ರಾಲಯಕ್ಕೆ ಬಂದಿದ್ದೀನಿ. ಇವಾಗ ಟೈಮು ಮಧ್ಯಾಹ್ನ 3:30. ಬೆಂಗಳೂರಿಂದ ನಾವು ನಿನ್ನೆ ಬಂದು ಇಲ್ಲಿಗೆ ತಲುಪೋದಕ್ಕೆ ರಾತ್ರಿ 10:30 ಆಗಿತ್ತು. ಬೆಂಗಳೂರಿಂದ ಮನೆನ 8 ಗಂಟೆಗೆ ಬಿಟ್ವಿ. ಬಸ್ ಸ್ಟಾಪ್ ಹೋಗಿ ನೋಡಿದಾಗ ಡೈರೆಕ್ಟ್ ಆಗಿ ಮಂತ್ರಾಲಯಕ್ಕೆ ಹೋಗೋ ಬಸ್ ಇರಲಿಲ್ಲ. ಅಲ್ಲಿ ವಿಚಾರಿಸಿದ್ವಿ ನೆಕ್ಸ್ಟ್ ಬಸ್ ಯಾವಾಗ ಬರುತ್ತೆ ಅಂತ. ಅವರು ಸಂಜೆ 7:30 ಬಸ್ಸು ಅಂತ ಹೇಳಿದ್ರು. ಆದರೆ ಸಂಜೆ ನಂಗೆ 7:30ವರೆಗೂ ಕಾಯೋದಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೆ ಬೇರೆ ಯಾವ್ದಾದ್ರು ಬಸ್ ಇದೆಯಾ ಅಂತ ವಿಚಾರಿಸೋಣ ಅಂತ ಹೋದೆ. ಅವಾಗ ಗೊತ್ತಾಯ್ತು ನಾವು ರಾಯಚೂರಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗ್ಬೋದು ಅಂತ. ರಾಯಚೂರಿಗೆ ಹೋಗೋ ಬಸ್ಸು ಕೂಡ ಸಂಜೆ 4:15 ಮೇಲೆ ಬರುತ್ತೆ ಅಂತ ಹೇಳಿದ್ರು. ಮತ್ತೆ ಲೇಟ್ ಆಗುತ್ತಲ್ಲ ಅಂತ ಅನ್ನಿಸ್ತು. ಬಳ್ಳಾರಿ ಗಾಡಿ ರೆಡಿಯಾಗಿ ನಿಂತಿತ್ತು. ಹಾಗಾಗಿ ಅದೇ ಗಾಡಿ ಹತ್ಕೊಂಡು ಸೀದಾ ಬಳ್ಳಾರಿಗೆ ಬಂದ್ಬಿಟ್ವಿ. ಬಳ್ಳಾರಿಯಿಂದ ದೇವಸ್ಥಾನಕ್ಕೆ ಬಂದ್ವಿ. ಬರೋದ್ರೊಳಗೇನೆ ರಾತ್ರಿ 10:30 ಆಗೋಗ್ಬಿಟ್ಟಿತ್ತು. ಬಂದಿದ ತಕ್ಷಣ ಮೊದಲು ರೂಮ್ ಹುಡ್ಕೋಣ ಅಂತ ಹೋದ್ವಿ. ಆದರೆ ರೂಮ್ ಬೆಲೆಗಳೆಲ್ಲ ತುಂಬಾ ಜಾಸ್ತಿ ಇತ್ತು. ನಾನು ಇದೇ ಮೊದಲನೇ ಸಲ ನನ್ನ ಲೈಫಲ್ಲಿ ಮಂತ್ರಾಲಯಕ್ಕೆ ಬಂದಿರೋದು. ಇದೇ ಮೊದಲನೇ ಸಲ ಬರ್ತಾ ಇರೋದ್ರಿಂದ ದೇವಸ್ಥಾನ ಎಲ್ಲಿದೆ, ರೂಮ್ ಎಲ್ಲಿ ತಗೋಬೇಕು ಅಂತ ಗೊತ್ತಿರಲಿಲ್ಲ. ಎಲ್ಲ ಕಡೆ ರೂಮ್ಗಳ ಬಗ್ಗೆ ವಿಚಾರಿಸ್ತಾ ದೇವಸ್ಥಾನದ ಹತ್ರ ಬಂದ್ವಿ. ಅವಾಗ ಗೊತ್ತಾಯಿತು ಇಲ್ಲೇ ದೇವಸ್ಥಾನದ ಹತ್ರ ಉಳ್ಕೋಬೋದು ಅಂತ. ಹಾಗಾಗಿ ನೆನ್ನೆ ದೇವಸ್ಥಾನದ ಒಳಗಡೆ ಉಳ್ಕೊಂಡಿದ್ವಿ. ದೇವಸ್ಥಾನದ ಆವರಣದಲ್ಲೇ ನೆನ್ನೆ ಮಲ್ಕೊಂಡಿದ್ವಿ. ರಾತ್ರಿ ತುಂಬ ಚೆನ್ನಾಗಿ ನಿದ್ದೆ ಬಂತು. ಬೆಳಗ್ಗೆ ಸುಪ್ರಭಾತ ಹಾಕಿ ಅವರೇ ಎಬ್ಬಿಸಿದ್ವಿ. ಬೆಳಗ್ಗೆ 6 ಗಂಟೆಗೆ ದರ್ಶನ ಇರುತ್ತೆ ಅಂತ ಹೇಳಿದರು. ಹಾಗಾಗಿ ರೆಡಿ ಆಗೋಣ ಅಂತ ಹೊರಟ್ವಿ. ಆಡೋ ಹಲೋ. ಇಲ್ಲಿ ಹಣ್ಣು ಕಾಯಿಗಳನ್ನೆಲ್ಲ ತಗೋಬಹುದು. ಅಕ್ಕಪಕ್ಕದಲ್ಲೆಲ್ಲ ಈ ಥರ ಶಾಪ್ಸ್ ಇರುತ್ತೆ. ಇಲ್ಲಿ ನೋಡಿ, ಈ ಥರ ಮೆಹಂದಿ ಹಾಕ್ತಾರೆ. 2 ರೂಪೀಸ್ ಒಂದು ಅಷ್ಟೇನೆ. ಇದೇ ದೇವಸ್ಥಾನ. ಈಗ ತಾನೇ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಮೊದಲು ಮಂಚಲಮ್ಮ ತಾಯಿ ಸಿಗ್ತಾರೆ, ಅಲ್ಲಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಸ್ವಾಮಿ ದರ್ಶನಕ್ಕೆ ಹೋದ್ವಿ. ಪೂಜೆ ಮಾಡಿಸ್ಕೊಂಡು ಆಚೆ ಬಂದಿದ್ದೀವಿ. ಮಧ್ಯಾಹ್ನ ಆಗಿದೆ ಇವಾಗ. ನೋಡಿ, ಈ ಥರ ಕಾಣಿಸುತ್ತೆ ದೇವಸ್ಥಾನ ಆಚೆಯಿಂದ. ಮಂತ್ರಾಲಯ ಇಷ್ಟು ದೊಡ್ಡ ದೇವಸ್ಥಾನ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇಲ್ಲಿ ಬಂದು ನೋಡಿದಾಗ ನನಗಂತೂ ತುಂಬಾ ಖುಷಿ ಆಗೋಯಿತು. ನಾವಿಲ್ಲಿ ಬರೋದ್ರೊಳಗೆ ರಾತ್ರಿ ಆಗೋಯಿತು. ರಾತ್ರಿ ಹೊತ್ತು ದೇವಸ್ಥಾನದಲ್ಲಿ ಎಲ್ಲ ಲೈಟು ಆನ್ ಮಾಡಿಬಿಟ್ಟಿರ್ತಾರೆ. ಹಂಗಾಗಿ ರಾತ್ರಿ ಹೊತ್ತು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ದೇವಸ್ಥಾನ. ಆ ಲೈಟ್ ಬೆಳಕಲ್ಲಿ ದೇವಸ್ಥಾನ ನೋಡೋದೇ ಒಂದು ಖುಷಿ. ಈ ಹುಡುಗ ನೋಡಿ ಇಲ್ಲೇ ಸೈಕಲ್ ಓಡಿಸ್ತಾ ಇದ್ದಾನೆ. ದೇವಸ್ಥಾನದ ಮುಂದೆ ನಿಂತ್ಕೊಂಡು ನೋಡಿದಾಗ ನೋಡಿ ಈ ಥರ ದೊಡ್ಡದಾಗಿ ಕಾಣಿಸುತ್ತೆ ದೇವಸ್ಥಾನ. ಜನ ಎಲ್ಲ ಅಲ್ಲೇ ಮಲಗಿಬಿಟ್ಟಿರ್ತಾರೆ. ರಾತ್ರಿ ಹೊತ್ತು ದೇವಸ್ಥಾನ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಪರವಾಗಿಲ್ಲ, ಹಂಗೆ ಇಡ್ಸ್ಕೊ. ಪುಟ್ಟ ಇಡಪ್ಪ. ಸೂಪರ್. ತಿರ್ಕ ಮಮ್ಮಿ. ಚೆನ್ನಾಗಿ ಬಿಟ್ಟಿದ್ದಾನೆ. ಥ್ಯಾಂಕ್ ಯು. ಇಲ್ಲಿ ನೋಡಿ ಕೋತಿ ಹೋಗ್ತಾ ಇದೆ. ಎತ್ಕೊಂಬಿಡು. ದೊಡ್ಡದೆಲ್ಲ ಬರ್ತಾ ಇದೆ. ಎತ್ಕೊಂಬಿಡು. ನೀರದು ಎತ್ಕೊಂಬಿಡು. ಎದ್ಬಿಡಮ್ಮ. ಎದ್ದೇಳು, ಆದಷ್ಟು ಬೇಗ ಎದ್ದೇಳು. ಆಗಲ್ವಾ? ಬಾಯಿಲ್ ನೀನು, ನಾನು ಎದ್ದೇಳಿಸ್ತೀನಿ. ಬಂದ್ಬಿಡು, ಈ ಕಡೆ ಬಂದ್ಬಿಡು ಆದಷ್ಟು ನೀನು ಬೇಗ. ಇಲ್ಲಿ 30 ರೂಪಾಯಿ ಕೊಟ್ಟರೆ ಸ್ನಾನಕ್ಕೆ ನೀರು ಕೊಡ್ತಾರೆ. ಹಂಗಾಗಿ ಅಲ್ಲೇ ಸ್ನಾನ ಮಾಡಿದ್ವಿ. ಇಲ್ಲಿ ಮೇಲ್ಗಡೆ ನೋಡಿ ಬಿದ್ರಿನ ಕಡ್ಡಿಲಿ ಎಣದ್ಬಿಟ್ಟು ಚಪ್ರ ಥರ ಮಾಡಿದ್ದಾರೆ. ತುಂಬ ಬಿಸಿಲಿದೆಯಲ್ವಾ, ಅದಕ್ಕೆ ನೆರಳು ಬರಲಿ ಅಂತ ಈ ಥರ ಮಾಡಿದ್ದಾರೆ. ಸ್ನಾನ ಮಾಡಿ ರೆಡಿಯಾಗಿ ನಾವು ಬೆಳಿಗ್ಗೆನೇ ದರ್ಶನ ಮಾಡ್ಕೊಂಡು ಬಂದ್ವಿ. ಹಣ್ಣುಕಾಯಿ ತಗೊಂತೀವಲ್ಲ ಜಾಗ, ಅಲ್ಲೇ ಲಗೇಜ್ ಎಲ್ಲ ಇಟ್ಟು ಬಂದಿದ್ದೀವಿ. ಮೊದಲು ಮಂಚಾಲಮ್ಮ ತಾಯಿ ಅಂತ ಸಿಗ್ತಾರೆ, ಆಮೇಲೆ ರಾಯನ ದರ್ಶನ ಮಾಡಿದ್ವಿ. ಊಟ ಇತ್ತು, ಊಟ ಮಾಡ್ಕೊಂಡು ಇವಾಗ ಆಚೆ ಬಂದಿದ್ದೀವಿ. ಆಟಾಡು. ಇದು ನೋಡಿ ತೆಂಗಿನಕಾಯಿ ಹೊಡೆಯುವಂಥ ಜಾಗ. ನಾವು ಸ್ನಾನ ಮಾಡಿದ್ವಲ್ಲ, ಅಲ್ಲೇ ಎದುರುಗಡೆ ಒಂದು ಅಂಗಡಿ ಇದೆ. ಅಲ್ಲಿ ಹಣ್ಣುಕಾಯಿ ಮಾರ್ತಾರೆ. ಅಲ್ಲೇ ಲಗೇಜ್ ಎಲ್ಲ ಇಟ್ಟು ಬಂದಿದ್ದೀವಿ. ಬೇಗ ಬರ್ತೀವಿ ಅಂತ ಹೇಳಿ ಹೋಗಿದ್ವಿ. ಇವಾಗ ನೋಡಿದ್ರೆ ತುಂಬಾ ಟೈಮ್ ಆಗೋಗಿದೆ. ಇವಾಗ ಲಗೇಜ್ ತರಕ್ಕೆ ಹೋಗ್ತಾ ಇದ್ದೀವಿ. ಇದೇ ಅಂಗಡಿಲಿ ನಾವು ಲಗೇಜ್ ಇಟ್ಟಿರೋದು. ಇದು ನೋಡಿ ಭತ್ತದ ತೆನೆಯಲ್ಲಿ ತೋರಣ ಮಾಡಿದ್ದಾರೆ. ಇಲ್ಲಿ ಲಗೇಜ್ ತಾಳಕ್ಕೆ ಅಂತ ಬಂದಿದ್ದೀವಿ. ಆದರೆ ಅಂಗಡಿಯವರು ಊಟಕ್ಕೆ ಹೋಗಿದ್ದಾರಂತೆ, ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ನೋಡಿ, ಇಲ್ಲಿದೆ ನಮ್ಮ ಲಗೇಜ್. ಚೆನ್ನಾಗಿದೆ ಅಲ್ವಾ ಈ ಬ್ಯಾಗ್ ಡಿಸೈನ್ಸು? ಬೀಟ್ರೂಟ್, ದೋಸಕಾಯಿ. ಗೈಸ್, ಇಲ್ಲಿ ನೋಡಿ, ಇವರು ಅಳಿಲ್ ಸಾಕ್ತಾ ಇದ್ದಾರೆ. ಬಿಟ್ಟು ಸ್ಪೀಡಿ ಬೈದ ಇದೇನು ಬಟ್ಟೆ ಲೋಗ್ಲದ ಹಾಕಿ 2 ರೂಪಾಯಿ
ಚೆನ್ನಾಗಿ ಹಾಕಿ ಡಾರ್ಕ್ ಆಗಿ ಪ್ರಿಂಟ್. ಓಕೆ. ಇಲ್ಲಿ ಈ ಮಧ್ಯದಲ್ಲಿ ಹಂಗೆ ಬಿಡಬಾರ್ದು, ಗಣೇಶನ ಅರ್ಧಂಬರ್ಧ ಮಾಡಿ. ಏನೋ ಒಂದು ಡಿಸೈನ್ ಮಾಡಿ ನೋಡಿಲಿ. ಹೋಗೋ ಆ ಕಡೆ. ಅದೇನದು ಕೈ ಬೇರೆ ಎತ್ತದ ನೀನು, ಆ ಕಡೆ ಹೋಗೋ. ಇದು ನೋಡಿ, ಇದು ಬಂದು ಹೇಗೆ ಪಕ್ಕದಲ್ಲಿ ಕೂತ್ಕೊಂಡಿದೆ ಅಂತ. ಏನದು ಶೇಕ್ ಹ್ಯಾಂಡ್ ಮಾಡೋದ ನೀನು? ಕೈ ಕೊಡು, ಶೇಕ್ ಹ್ಯಾಂಡ್. ಓ ಸೋ ಕ್ಯೂಟ್, ಸೋ ಕ್ಯೂಟ್ ಮೈ ಲವ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓ ಪಾಪ, ಏನಾದರೂ ಇದು ತಿನ್ನಕ್ಕೆ ಕೊಡಬೇಕು. ಎಷ್ಟು ಚೆನ್ನಾಗಿ ಬಂದು ಅದ್ರ ಪಾಡಿಗೆ ಅದೇ ಬಂದು ಕೂತ್ಕೊಳ್ಳುತ್ತೆ. ಅದೇ ಶೇಕ್ ಹ್ಯಾಂಡ್ ಮಾಡುತ್ತೆ. ಓ ಮಲ್ಕೊಂಡ್ಬಿಡ್ತೀವಿ ಹೆಂಗೋ ನನ್ನ ಮೇಲೆ ನೀನು. ಓ ಹ್ಞೂ ಆಯಿತು, ಥ್ಯಾಂಕ್ ಯು ಶೇಕ್ ಹ್ಯಾಂಡ್ ಮಾಡಿದ್ಕೆ ಥ್ಯಾಂಕ್ ಯು. ಏನು ಕೊಡಲಿ ತಿನ್ನೋದಕ್ಕೆ? ಹಾಂ, ಆಚೆ ಹೋಗ್ಬೇಕು ಕಣೋ ಬಿಸ್ಕೆಟ್ ತರೋದಕ್ಕೆ. ಇಲ್ಲೇನೂ ಇಲ್ಲ ಚಿನ್ನ, ಇರು ಅಮ್ಮ ಬರಲಿ. ಓಕೆ, ಇಲ್ಲಿ ನೋಡಿ ಇಲ್ಲಿ. ಹಾಂ ಓಕೆ. ಇಲ್ಲಿ ಪಾಪು ಶೇಕ್ ಹ್ಯಾಂಡ್ ಕೊಡ್ಬೇಕಂತೆ, ಕೊಡು. ಇಲ್ಲಿ ಕೊಡು, ಇಲ್ಲಿ ಬರೋ, ಇಲ್ಲಿ ಶೇಕ್ ಹ್ಯಾಂಡ್ ಕೊಡ್ಬೇಕಂತೆ. ಇಲ್ಲಿ ಅಕ್ಕಂಗೆ ಪಾಪಕ್ಕೆ ಕೊಡು. ಇಲ್ಲಿ ಪುಟ್ಟಿಗೆ ಶೇಕ್ ಹ್ಯಾಂಡ್. ಇಲ್ಲಿ ಅವ್ರಿಗೆ ಕೊಡೋ. ಕೊಡಲ್ವಾ? ಕೈ ಬಿಡಂಗಿಲ್ಲ, ಮತ್ತೆ ಶೇಕ್ ಹ್ಯಾಂಡ್ ಮಾಡ್ತಾನೆ ಅವನು. ಆಯ್ತಪ್ಪ ಆಯ್ತು. ಮೇಲೆ ಬಂದು ಕೂತ್ಕೊಂಡ್ಬಿಡ್ತು. ಕೂತ್ಕೋ ನನಗೇನಂತೆ, ಕೂತ್ಕೋ. ಇಲ್ಲೇ ಕೂತ್ಕೊಂಬಿಡೋ ಜೊತೆಗೇನೆ. ನಮ್ಮೂರಿಗೆ ಕರ್ಕೊಂಡೋಗ್ಲಾ? ಇವಾಗ ಕೊಡು ಶೇಕ್ ಹ್ಯಾಂಡು. ಶೇಕ್ ಹ್ಯಾಂಡ್ ಕೊಡು ಅವ್ರಿಗೆ. ಮಗುನ ಅದು ಇಲ್ಲಿದೆ, ಅದು ಬಂತು. ಇದು ನೋಡಿ, ಇಲ್ಲೇ ಕೂತ್ಕೊಂಡ್ಬಿಡ್ತು. ಶೇಕ್ ಹ್ಯಾಂಡ್ ಕೊಡು. ಅವ್ನು ನಿಂತ್ಕೊಂಡಿದ್ದ, ಅವಾಗ ಕೊಡ್ತಿದ್ದ. ಇಲ್ಲ ನೋಡಿ, ಶೇಕ್ ಹ್ಯಾಂಡ್ ಕೊಡು. ಶೇಕ್ ಹ್ಯಾಂಡ್ ಇನ್ನು ನೀಟಾಗಿ. ಇದೇ ನೋಡಿ ಅನ್ನಪೂರ್ಣ ಡೈನಿಂಗ್ ಹಾಲು. ಇಲ್ಲೇ ನಾವು ಊಟ ಮಾಡಿದ್ದು, ಇಲ್ಲೇ ಪ್ರಸಾದ ಕೊಡ್ತಾರೆ. ಇಲ್ಲಿ ಪ್ರಸಾದನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಾವಿಲ್ಲಿ ಊಟ ಮಾಡೋಕ್ಕೆ ಅಂತ ಬಂದಾಗ ಒಂದು ಗಾಡೀಲಿ ದಿನಸಿ ಐಟಮ್ ಎಲ್ಲ ತಂದಿದ್ರು. ಆ ಲೋಡ್ನೆಲ್ಲ ಇಳಿಸ್ತಾಯಿದ್ರು. ಹೊಟ್ಟೆ ತುಂಬಿಲ್ಲ ಅಂದರೆ ಇನ್ನೊಂದು ಸಲ ಹಾಕಿಸ್ಕೊಂಡು ಹೊಟ್ಟೆ ತುಂಬ ಊಟ ಮಾಡ್ಬೋದು. ನಾನು ತೆಲುಗು ಕೂಡ ಓದ್ತೀನಿ. ಜೈ ಶ್ರೀರಾಮ್. ಶ್ರೀ ಲಕ್ಷ್ಮೀ ನೃಸಿಂಹ ಪ್ರಸನ್ನ. ಹೆಂಗೆ ಬೆಳಗ್ಗೆ ಹೊತ್ತು ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ದೇವಸ್ಥಾನ, ರಾತ್ರಿ ಹೊತ್ತು ಅದಕ್ಕಿಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಲೈಟ್ಸ್ ಎಲ್ಲ ಆನ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಕಲರ್ ಲೈಟ್ಸ್ಗಳು. ಸಂಜೆ ಹೊತ್ತು ದೇವಸ್ಥಾನ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ವಿಡಿಯೋದಲ್ಲಿ ನೋಡೋದಕ್ಕಿಂತ ನೀವೇ ಒಂದು ಸಲ ದೇವಸ್ಥಾನಕ್ಕೆ ಹೋಗಿ ನೋಡಿದ್ರೆ ಅಲ್ಲಿ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ಅಂತ, ಎಷ್ಟು ತಂಪಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ.
ದೇವಸ್ಥಾನದ ಮುಂದೆ ಹಸು ಕರುಗಳನ್ನೆಲ್ಲ ಓಡಾಡಕ್ಕೆ ಬಿಟ್ಬಿಟ್ಟಿರ್ತಾರೆ. ಇಲ್ಲಿ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ. ಇಲ್ಲಿ ತುಂಬ ಜೋರಾಗಿ ಮಳೆ ಬರ್ತಾ ಇದೆ, ಅದು ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ. ಇಲ್ಲಿರೋ ಹಸು ಕರುಗಳು ಗುದ್ದಲ್ಲ, ಏನೂ ತೊಂದರೆ ಮಾಡಲ್ಲ. ನಾವೇನಾದರೂ ತಿಂತಾಯಿದ್ರೆ ಎದುರುಗಡೆ ಬಂದು ನಿಂತ್ಕೊಂತವಷ್ಟೇ. ಪಾಪ ಅವೇನು ಬಾಯಿ ಹಾಕಲ್ಲ, ಏನೂ ಮಾಡಲ್ಲ. ನಾವು ಕೊಟ್ಟರೆ ತಿಂತವೆ, ಇಲ್ಲ ಅಂದರೆ ಬೇರೆ ಕಡೆ ಹೋಗ್ತವೆ. ನಮ್ಮ ಬೆಳಗ್ಗೆ ಎದ್ದು ನೋಡಿದಾಗ ಹಸುಗಳು ಇರಲಿಲ್ಲ, ಮತ್ತೆ ಸಂಜೆ ಮೇಲೆ ಬಂದವೆ. ಜನ ಎಲ್ಲ ಊಟ ತಿಂಡಿ ಮಾಡ್ಕೊಂಡು ಬಂದಿರ್ತಾರೆ. ಅವ್ರು ತಿನ್ನೋವಾಗ ಅವು ಪಾಪ ಅಲ್ಲೇ ಹೋಗಿ ನಿಂತ್ಕೊಂತವೆ. ಒಂದು ಹಸು ಗೊತ್ತಾಗ್ದಲೇ ಒಬ್ರು ಹೂವು ಮುಡ್ಕೊಂಡಿದ್ರು, ಹೂವು ತಿನ್ನಕ್ಕೆ ಹೋಯಿತು. ಮಕ್ಕಳೂ ಅಷ್ಟೇ ಹೆದರಿಕಣಲ್ಲ, ಹೋಗಿ ಹೋಗಿ ಮಾತಾಡಿಸ್ತಾ ಇರ್ತಾರೆ. ಹಸುಗಳಂತೂ ಮಕ್ಕಳಿಗೆ ಏನೂ ಮಾಡಲ್ಲ. ಆ ಮಗ ಮಾಮ್ಸ್ ಇದೇ ಡೈನಿಂಗ್ ಹಾಲು. ಊಟ ಮಾಡೋಕ್ಕೆ ಕ್ಯೂನಲ್ಲಿ ನಿಂತಿದ್ದೀವಿ, ಇನ್ನೂ ಜನಗಳು ಬಂದಿಲ್ಲ. ನಾವು ಸ್ವಲ್ಪ ಬೇಗ ಬಂದಿದ್ದೀವಿ. ಇಲ್ಲಿ ಗೇಟ್ನ ಮುಂದೆ ಲಾಕ್ ಮಾಡಿದ್ದಾರೆ, ಓಪನ್ ಮಾಡಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಇಲ್ಲಿ ನೋಡಿ, ಕುಡಿಯೋಕ್ಕೆ ನೀರೇ ಸಿಗ್ತಾ ಇಲ್ಲ. ಇಲ್ಲಿ ಯಾರೋ ಒಬ್ಬರು ಅರವಂಟಿಗೆ ಇಟ್ಟಿದ್ದಾರೆ. ಇಲ್ಲಿ ನದಿಲೂ ನೀರಿಲ್ಲ. ಸ್ನಾನ ಮಾಡೋಕ್ಕೂ ದುಡ್ಡು ಕೊಟ್ಟು ನೀರು ತಗೊತಾಯಿದ್ದೀವಿ, ಕುಡಿಯೋಕ್ಕೂ ದುಡ್ಡು ಕೊಟ್ಟು ನೀರು ತಗೊತಾಯಿದ್ದೀವಿ. ಇಲ್ಲಿ ಯಾರೋ ಒಬ್ಬರು ಪುಣ್ಯಾತುಂಬರು ಕುಡಿಯೋಕ್ಕೆ ಅಂತ ನೀರಿಟ್ಟಿದ್ದಾರೆ. ಇದನ್ನು ಹಳೆ ಕಾಲದಲ್ಲಿ ಅರವಂಟಿಗೆ ಇಡೋದು ಅಂತ ಹೇಳ್ತಾಯಿದ್ರು. ಎಲ್ಲ ರೋಡಲ್ಲೂ ಇಡ್ತಾಯಿದ್ರು. ಯಾರಾದರೂ ಬಾಯಾರ್ಕೊಂಬಂದರು ನೀರು ಕುಡೀಲಿ ಅಂತ, ಪ್ರಾಣಿ ಪಕ್ಷಿಗಳಿಗೆ ಆಗಲಿ ಮನುಷ್ಯರಿಗೆ ಆಗಲಿ ಬಾಯಾರ್ಕೊಂಬಂದರು ಕುಡೀಲಿ ಅಂತ ಇಡ್ತಾಯಿದ್ರು. ನೆನ್ನೆ ಎಲ್ಲ ದೇವಸ್ಥಾನದ ಹತ್ರ ದುಡ್ಡು ಕೊಟ್ಟು ನೀರು ತುಂಬಿಸ್ಕೊಂಡಿದ್ದೆ ವಾಟ್ರ್ ಬಾಟ್ಲಲ್ಲಿ. ಇವಾಗ ಯಾರೋ ಒಬ್ಬರು ವ್ಯಕ್ತಿ ಪಾಪ ಜನಗಳಿಗೆಲ್ಲ ಸಹಾಯ ಆಗಲಿ, ಬಾಯಾರ್ಕೊಂಬಂದಿರ್ತಾರಲ್ಲ ಬಿಸಿಲಲ್ಲಿ, ಅವ್ರಿಗೆಲ್ಲ ಸಹಾಯ ಆಗಲಿ ಅಂತ ನೀರು ಮಡಿಕೆಯಲ್ಲಿ ತುಂಬಿಟ್ಟಿದ್ದಾರೆ. ಅವರಿಂದ ನನಗೆ ಫ್ರೀಯಾಗಿ ನೀರು ಸಿಕ್ತು. ಇಲ್ಲಿ ಈ ರಾತ್ರಿ ಹೊತ್ತಲ್ಲಿ ನಾನು ಎಲ್ಲೋಗಿ ನೀರು ತರಲಿ. ಈಗಿನ ಕಾಲದಲ್ಲೂ ಇಂಥ ಒಳ್ಳೆಯ ಜನ ಇರ್ತಾರಲ್ಲ ಅಂತ ನೋಡಿ ತುಂಬಾ ಖುಷಿ ಆಯಿತು. ಈಗ ನೀರು ತುಂಬಿಸ್ಕೊಂಡು ದೇವಸ್ಥಾನದ ಹತ್ರ ಬಂದಿದ್ದೀನಿ. ಇಲ್ಲಿ ದೇವಸ್ಥಾನದ ಲೈಟ್ನ ಆಫ್ ಮಾಡಿದ್ದಾರೆ, ಆವರಣದ ಲೈಟ್ನ ಹಂಗೆ ಬಿಟ್ಟಿದ್ದಾರೆ. ಇಲ್ಲಿ ನೋಡಿ ರಂಗೋಲಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಈ ಕಡೆ ಲೈಟ್ಸು ಆಫ್ ಮಾಡಿಬಿಟ್ರು. ನಾನು ಅಂದ್ಕೊಂಡಿದ್ದೆ ಈ ಕಡೆ ಲೈಟ್ಸ್ ಆನ್ ಆಗೇ ಇರುತ್ತೆ ಅಂತ. ಓಕೆ, ಇವಾಗ ಊಟ ಆಯಿತು. ಇವಾಗ ದೇವಸ್ಥಾನದ ಆವರಣದಲ್ಲೇ ಮಲ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ನಿನ್ನೆ ಆ ಕಡೆ ಸೈಡ್ ಮಲಗಿದ್ವಿ, ತುಂಬ ಬಿಸಿಲಿತ್ತು, ಹಂಗಾಗಿ ನೆಲ ತುಂಬ ಸುಡ್ತಾ ಇತ್ತು. ನಿನ್ನೆ ಅಲ್ಲಿ ಮಲ್ಕೊಂಡಿದ್ದಾಗಲೂ ಅಷ್ಟೇ ನೆಲ ತುಂಬ ಬಿಸಿ ಇದೆ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಇವತ್ತು ಚಪ್ರದ ಕೆಳಗಡೆ ಮಲ್ಕೊಳ್ಳೋಣ ಅಂತ ಬಂದಿದ್ದೀವಿ. ಯಾಕಂದರೆ ಇಲ್ಲಿ ಯಾವಾಗಲೂ ನೆರಳಿರುತ್ತೆ. ನೆಲ ತುಂಬ ತಣ್ಣಗಿದೆ ಅಂತ ಅನ್ನಿಸ್ತಾ ಇದೆ, ಅದಕ್ಕೆ ಇಲ್ಲೇ ಬಂದು ಮಲಗ್ತಾ ಇದ್ದೀವಿ. ಬೆಳಿಗ್ಗೆ 9 ಗಂಟೆ ಮೇಲೆ ರಾಯರಿಗೆ ಅಲಂಕಾರ ಮಾಡ್ತಾರಂತೆ. ಆದರೆ ನಾವು 9 ಗಂಟೆ ಮುಂಚೆನೇ ದರ್ಶನ ಮಾಡ್ಕೊಂಡು ಬಂದ್ಬಿಟ್ವಿ. ಹಾಗಾಗಿ ಅಲಂಕಾರ ನೋಡೋಕ್ಕೆ ಆಗಲಿಲ್ಲ. ಸಂಜೆ ಇನ್ನೊಂದ್ಸಲ ನೋಡ್ಬೋದು ಅಂತ ಹೇಳಿದರು. ನಾವು ಆ ಕಡೆ ಈ ಕಡೆ ಎಲ್ಲೆಲ್ಲ ಓಡಾಡ್ತಾ ಇದ್ವಿ. ಆಮೇಲೆ ಅಲ್ಲಿಂದ ಡೈರೆಕ್ಟಾಗಿ ಊಟಕ್ಕೆ ಹೋಗ್ಬಿಟ್ವಿ. ಊಟಕ್ಕೆ ಹೋದಾಗ ಕ್ಯೂ ಇತ್ತು, ಹಾಗಾಗಿ ಬರೋದ್ರೊಳಗೆ ಲೇಟ್ ಆಯಿತು. ಆದರೂ ಕೂಡ ದೇವಸ್ಥಾನದೊಳಗಡೆ ಹೋದ್ವಿ. ಇಷ್ಟು ದೂರ ಬಂದಿದ್ದೀವಿ, ಅಲಂಕಾರ ನೋಡೇ ಬಿಡೋಣ ಅಂತ ಹೋದ್ವಿ. ನಾವು ಹೋಗಿ ನೋಡೋದ್ರೊಳಗೆ ಅಲಂಕಾರ ತೆಗ್ದೇ ಬಿಟ್ಟಿದ್ರು. ಬೆಳಗ್ಗೆ ನೋಡೋಣ ಅಂದರೆ ಬೇಗನೆ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಹಾಗಾಗಿ ನೆಕ್ಸ್ಟ್ ಟೈಮ್ ದೇವಸ್ಥಾನಕ್ಕೆ ಬಂದಾಗ ಅಲಂಕಾರ ನೋಡ್ತೀವಿ. ಆಮೇಲೆ ದೇವಸ್ಥಾನದ ಎದುರುಗಡೆ ನಿಂತ್ಕೊಂಡು ಫೋಟೋ ತೆಗಿಸ್ಕೋಬೇಕು ಅಂತ ಆಸೆ ಇತ್ತು. ಲೈಟ್ಸ್ ಎಲ್ಲ ಆನ್ ಮಾಡಿರ್ತಾರಲ್ಲ ಅವಾಗ, ಅದು ಕೂಡ ಮಿಸ್ ಆಯಿತು. ಯಾಕೆಂದರೆ ಊಟ ಮಾಡ್ಕೊಂಡು ದೇವಸ್ಥಾನದ ಹತ್ರ ಬರೋಕ್ಕೆ ಲೇಟ್ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ಲೈಟ್ ಎಲ್ಲ ಆಫ್ ಮಾಡಿಬಿಟ್ಟಿದ್ರು. ನೆಕ್ಸ್ಟ್ ಟೈಮ್ ಬಂದಾಗ ದೇವಸ್ಥಾನದ ಎದುರುಗಡೆ ನಿಂತ್ಕೊಂಡು ಫೋಟೋ ತಕ್ಕೋಬೇಕು. ಇವಾಗ ಇನ್ನೇನು ಟೈಮ್ ಆಯಿತು, ಮಲ್ಕೊಳ್ತಾ ಇದ್ದೀವಿ ಇಲ್ಲೇನೆ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಸಿಲಿದ್ದು ಬಿಲ್ಡಿಂಗನ್ನು ಎಬ್ಬೆಳ್ಳು ಒಳಗೆ ಸೇರಿಸ್ಕೊ, ಹಂಗೆ ಒಳಗೆ ಸೇರಿಸ್ಕೊ. ಹಾಂ,
ಆಫ್ ಮಾಡಿದ